ಪಾಕಿಸ್ತಾನದ 21 ಉಗ್ರ ನೆಲೆಗಳ ಮೇಲೆ ಭಾರತ ನಡೆಸಿದ ಏರ್ ಸ್ಟ್ರೈಕ್, 100ಕ್ಕೂ ಹೆಚ್ಚು ಜನ ಮೃತಪಟ್ಟಿರತಕ್ಕಂಥ ಪ್ರಕರಣ. ಪಾಕಿಸ್ತಾನದ ಮೇಲೆ ಭಾರತ ಮಿಡ್ನೈಟ್ ನಡೆಸಿದ ಏರ್ ಸ್ಟ್ರೈಕ್. ಭಾರತದ ಗಡಿ ರಾಜ್ಯಗಳಲ್ಲಿ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಗಡಿ ಭಾಗಕ್ಕೆ ಭೇಟಿ ನೀಡುವಂತೆ ರಾಜನಾಥ್ ಸಿಂಗ್ಗೆ ಸೂಚನೆ ಕೂಡ ಈಗಾಗಲೇ ಸರ್ಕಾರದ ವತಿಯಿಂದ ಹೋಗಿದೆ. ರಾಜನಾಥ್ ಸಿಂಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಗಡಿ ರಾಜ್ಯಗಳಿಗೆ ಪಾಕಿಸ್ತಾನದ ಮೇಲೆ ಭಾರತ ಮಿಡ್ನೈಟ್ ಆಪರೇಷನ್ ಮಾಡಿದ್ದು, ಮಿಡ್ನೈಟ್ ಏರ್ ಸ್ಟ್ರೈಕ್ ಮಾಡಿದ್ದು, ಭಾರತದ ಗಡಿ ರಾಜ್ಯಗಳಲ್ಲಿ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅಂದರೆ ಭಾರತ ಪಾಕಿಸ್ತಾನದ ಜೊತೆ ಹಂಚಿಕೊಂಡಿರ್ತಕ್ಕಂಥ ಭಾಗ ಇರ್ಬೋದು ಅಥವಾ ಈ ಕಡೆ ಈಶಾನ್ಯ ರಾಜ್ಯಗಳಿರ್ಬೋದು, ಇಂಥ ಕಡೆ ಹೈ ಅಲರ್ಟ್ ಆಗಿರಬೇಕಾಗತ್ತೆ. ಗೊತ್ತಿಲ್ಲ ಶತ್ರು ಯಾವ ಕಡೆಯಿಂದ ನುಗ್ತಾರೋ, ಬಾಂಗ್ಲಾದೇಶದ ಕಡೆಯಿಂದ ನುಗ್ಬಿಡ್ಬೋದು, ನೇಪಾಳದ ಕಡೆಯಿಂದ ಬಂದ್ಬಿಡ್ಬೋದು, ಭೂತಾನ್ ಕಡೆಯಿಂದ ಬರ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಗಡಿ ರಾಜ್ಯಗಳು, ಬೇರೆ ಬೇರೆ ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳು ಇಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಿರ್ತಾರೆ. ಈ ರಾಜ್ಯಗಳಿಗೆ ಭೇಟಿ ಕೊಡಬೇಕು ಅಂತ ಈಗ ಪ್ರಧಾನಿ ಮೋದಿ ಅವರು ರಾಜನಾಥ್ ಸಿಂಗ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇವತ್ತೇ ಅವರು ಅಲ್ಲಿಗೆ ಗಡಿ ರಾಜ್ಯಗಳಿಗೆ ತೆರಳುವಂತಹ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ಈ ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಗೃಹ ಸಚಿವ ಅಮಿತ್ ಶಾ ಕೂಡ ಮಾತುಕತೆ ನಡೆಸಿದ್ದಾರೆ. ಈ ನಡುವೆ ದೇಶದಲ್ಲಿ ಈಗ ಕಟ್ಟೆಚ್ಚರ. ಪಾಕ್ಗೆ ಹೊಂದಿಕೊಂಡ ಗಡಿ ಭಾಗದ ಸಿಎಂಗಳ ಜೊತೆ ಅಮಿತ್ ಶಾ ತುರ್ತು ಸಭೆಯನ್ನ ಮಾಡಿದ್ದಾರೆ. ಅಮಿತ್ ಶಾ ನೇತೃತ್ವದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಈಗಾಗಲೇ ನಡೆದಿದೆ. ಆಯಾ ರಾಜ್ಯಗಳಲ್ಲಿ ಹೇಗೆ ಎಚ್ಚರಿಕೆಯಿಂದ ಇರಬೇಕು, ಅದು ಜಮ್ಮು ಕಾಶ್ಮೀರ ಇರಬಹುದು, ಪಂಜಾಬ್ ಇರಬಹುದು, ರಾಜಸ್ಥಾನ ಇರಬಹುದು, ಗುಜರಾತ್ ಇರಬಹುದು, ಉತ್ತರಾಖಂಡ್ ಇರಬಹುದು, ಉತ್ತರ ಪ್ರದೇಶ ಇರಬಹುದು, ಬಿಹಾರ ಇರಬಹುದು. ಪಾಕಿಸ್ತಾನದ ಜೊತೆಗೆ ಅಂತಲೇ ಅಲ್ಲ, ಬೇರೆ ದೇಶಗಳ ಜೊತೆ, ಸಿಕ್ಕಿಂ, ಪಶ್ಚಿಮ ಬಂಗಾಳ ಸಿಎಂಗಳ ಜೊತೆ ಅಮಿತ್ ಶಾ ಚರ್ಚೆಯನ್ನು ಮಾಡಿದ್ದಾರೆ. ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಹೆಂಗೆ ನೀವು ಕಟ್ಟೆಚ್ಚರವನ್ನು ವಹಿಸಬೇಕು, ಏನು ಬೇಕಾದ್ರೂ ಆಗ್ಬೋದು, ಯಾವ ದೇಶದ ಗಡಿಯಿಂದ ಬೇಕಾದರೂ ಉಗ್ರರು ನುಸುಳಬಹುದು. ಹಾಗಾಗಿ ಇಂಥ ಯಾವುದೇ ಕೆಲಸಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆಯನ್ನು ನಡೆಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ನಿಮ್ಮ ರಾಜ್ಯಗಳನ್ನು ನೀವು ಯಾವ ರೀತಿ ಇಟ್ಕೋಬೇಕೀಗ, ಹೇಗೆ ಭದ್ರತೆಯನ್ನು ಹೆಚ್ಚಳ ಮಾಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂತೆಯೇ ಈಗ ಒಂದಷ್ಟು ಮಾಹಿತಿಗಳು, ಒಂದಷ್ಟು ಸೂಚನೆಗಳು ಕೇಂದ್ರ ಸರ್ಕಾರದ ವತಿಯಿಂದ ಹೋಗಿರುತ್ತೆ. ಜೊತೆಗೆ ಅವ್ರಿಗೇನಾದರೂ ಹೆಚ್ಚುವರಿ ಫೋರ್ಸ್ಗಳು ಬೇಕಾದರೆ ಆ ಫೋರ್ಸನ್ನು ಒದಗಿಸುವಂಥದ್ದು, ಇದೆಲ್ಲವನ್ನು ಕೂಡ ಮಾಡಬಹುದು. ಯಾಕೆಂದರೆ ನಮಗೆ ಬೇರೆ ದೇಶಗಳ ಗಡಿ ತುಂಬ ಇದೆ. ನಾವು ಗಡಿಯನ್ನು ಪಾಕಿಸ್ತಾನದ ಜೊತೆ, ಚೀನಾದ ಜೊತೆ, ಭೂತಾನ್ ಜೊತೆ, ನೇಪಾಳ ಜೊತೆ, ಬಾಂಗ್ಲಾದೇಶದ ಜೊತೆ ಹಂಚ್ಕೊಂಡಿದ್ದೀವಿ. ಎಲ್ಲಿ ಏನು ಬೇಕಾದ್ರೂ ಆಗ್ಬೋದಲ್ವಾ. ಹಾಗಾಗಿ ನಿಮ್ಮ ಗಡಿಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇವ್ರಿಗೆ ಸೂಚನೆ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ರಾಜನಾಥ್ ಸಿಂಗ್ ಅವ್ರನ್ನ ಡಿಫೆನ್ಸ್ ಮಿನಿಸ್ಟ್ರನ್ನ ಆ ರಾಜ್ಯಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಬರೀ ನಾವು ಏರ್ ಸ್ಟ್ರೈಕ್ ಮಾಡಿಬಿಟ್ವಿ ಅಂತ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡೋ ಹಂಗಿಲ್ಲ ಪರಿಸ್ಥಿತಿ. ಶತ್ರು ದೇಶದವ್ರು ಯಾವಾಗ ಏನು ಬೇಕಾದ್ರೂ ಮಾಡ್ಬೋದು.